ಓಟ್ ಹಾಕಿ ನನ್ ಮಗ ಅವನು ಡಿಕೆ ಓಟ್ ಹಾಕಿದ್ರ ಬೇವರ್ಸಿ ನನ್ ಮಗ ನಮ್ಮನ್ ಸಾಯಿಸ್ತಾವನೆ ಮಿಂಡ್ರು ಗುಡ್ಸವನು ಕೈ ಮುಗ್ದ ಕಾಲ್ ಮುಗ್ದ ದುಡ್ಡು ಹಾಕ್ತಿವಿ 10 kg ಅಕ್ಕಿ ಕೊಡ್ತೀವಿ ಅಂತ ಅವ್ನು ಬಾಯಿಗೆ ಮುಂಡ ಇಷ್ಟು ಕಷ್ಟ ಬಿದ್ದು ನಾವು ಮಾಡ್ತಾ ಇದ್ದೀವಿ. ಈ ನನ್ನ ಮಕ್ಕಳು ನಮ್ಮನ್ನ ತುಳಿತಾವ್ರೆ. ಏನು ಇಲ್ಲ, ಬಡಭೂಮಿ, ರೈತರೇ ಇಲ್ಲ. ಎಷ್ಟು ಇದರಿಂದ ಸಾಕ್ತಾರೆ. ನನ್ನ ಮಗನ ಕಣ್ಣೇ ಕಾಣಲ್ವಾ? ಅಲ್ಲಿ ಹೋಗೋದು ನನ್ನ ಮಗನಿಗೆ ಬರ್ಬೇಕು. ಮಿಂಡ್ರು ಗುಡ್ತೋನು ಅವನ ಅಪ್ಪ ಅವನ್ ಗುಡ್ತ ನನ್ ಮಗ ಅಲ್ಲ. ಬಂದ್ ನೋಡ್ಲೇ ಇಲ್ಲ. ಬೇಕು ನನ್ ಮಗ ಬರ್ತೀನಿ ಅಂದವನ್ ಯಾಕೆ ಬರ್ಲಿಲ್ಲ? ಹೇಳಮ್ಮ, ಯಾವೂರಮ್ಮ? ನಮ್ದು ಬೈರ್ಮಂಗ್ಲ. ಆ ನನ್ ಮಗನ್ಗೆ ಓಟ್ ಹಾಕಿ ನನ್ ಮಗ ಅವನು ಡಿಕೆ ಓಟ್ ಹಾಕಿದ್ರ ಡಿಕೆ MLA ನನ್ ಮಗನ್ಗೆ ಅವ್ನ ಯಾವನ ಬಾಲಕೃಷ್ಣ ಬೇವರ್ಸಿ ನನ್ ಮಗ ನಮ್ಮನ್ ಸಾಯಿಸ್ತಾವನೆ ಮಿಂಡ್ರು ಗುಡ್ಸವನು ಕೈ ಮುಗ್ದ ಕಾಲ್ ಮುಗ್ದ ದುಡ್ಡು ಹಾಕ್ತಿವಿ 10 kg ಅಕ್ಕಿ ಕೊಡ್ತೀವಿ ಅಂತ ಅವ್ನ್ ಬಾಯಿಗೆ ಮುಂಡ. ನಾನು ಏನ್ ತಪ್ಪು ಮಾಡಿದೆ ಅಂತ ಹೊಡಿತಾ ಇದೆಯಾ ಹೀಗೆ? ಕೆಜಿ ಬತ್ತಾ ಇಲ್ವಾ? 5 kg ಕೊಡ್ತಾರೆ. 5 ಕೆಜಿನೂ ಕೇಂದ್ರದವ್ರು ಕೊಡ್ತಾ ಇರೋದಂತೆ, ನೋಡಿ ಚೆಕ್ ಮಾಡಿ. ಯಾನು ಇಲ್ಲ, 10 kg ಅಕ್ಕಿ ಬೋರಿ ಕಳ್ಸೋದು. ಈ ನನ್ ಮಕ್ಳು ಕೊಡಲ್ರು. ನೋಡ್ರಿ ಅಲ್ಲಿ ರೇಷ್ಮೆ. ಬನ್ನಿ ಬರಜ್ಜಿ ರೇಷ್ಮೆ ನೋಡಿ. ನೋಡಜ್ಜಿ ಇಷ್ಟು ಕಷ್ಟ ಬಿದ್ದು ನಾವು ಮಾಡ್ತಾ ಇದ್ದೀವಿ. ಈ ನನ್ನ ಮಕ್ಕಳು ನಮ್ಮನ್ನ ತುಳಿತಾವ್ರೆ. ಏನು ಇಲ್ಲ, ಬಡಭೂಮಿ, ರೈತರೇ ಇಲ್ಲ. ನೋಡಿ ಡಿಕೆ ಕಷ್ಟ ಬಿದ್ದಿ ಮಳೆ ಎಂದೆ ಗಾಳಿ ಎಂದೆ ಸೊಪ್ಪೂದಿ ಅವು ಒಯ್ತಾವೋ ಬತ್ತಾವೋ ಅಂತ ದುಡ್ಡು ಸುರ್ದಿ 10,000 15,000 ಇಷ್ಟು ಮಟ್ಟಿಗೆ ಎಷ್ಟು ಕಷ್ಟದಿಂದ ಹುಳ ಸಾಕ್ತಾರೆ, ಎಷ್ಟು ಇದರಿಂದ ಸಾಕ್ತಾರೆ. ನನ್ನ ಮಗನ ಕಣ್ಣೇ ಕಾಣಲ್ವಾ? ಅಲ್ಲಿ ಹೋಗೋದು ನನ್ನ ಮಗನ್ಗೆ. ಬೈ ಎಲ್ಲದಕ್ಕೂ ಒಂದು ಉತ್ತರ ಹುಡ್ತೀನಿ. ಲಕ್ಷ್ಮಿ ಚೆನ್ನಾಗಿದ್ಯಾ? ಬರ್ಬೇಕು. ಮಿಂಡ್ರು ಗುಡ್ತೋನು ಅವನ ಅಪ್ಪ ಅವನ್ ಗುಡ್ತ ನನ್ ಮಗ ಅಲ್ಲ. ಅದೆಷ್ಟು ಜನಕ್ಕೆ ಅವ್ರು ದಿನ ಬಿಸಿಲಲ್ಲಿ ನೋಡಿ 135 ದಿನ 1.5 ವರ್ಷದಲ್ಲಿ ನಿಮ್ MLA ಬಾಲಕೃಷ್ಣ ಅವ್ರು ಇದಾರಲ್ಲ, 1.5 ವರ್ಷದಿಂದ ಇಲ್ಲಿ ಪ್ರೊಟೆಸ್ಟ್ ಮಾಡ್ತಿರಲ್ಲ, ತೋರ್ಸಪ್ಪ. ಈಗ ನೋಡಿ, ಈಗ ಜಸ್ಟ್ ಊಟಕ್ಕೆ ಎದ್ದೋದ್ರು ಜನ ಎಲ್ಲ, ಊಟಕ್ಕೆ ಹೋಗಿದ್ದಾರೆ. ಇದೇ ಜಾಗದಲ್ಲಿ 1.5 ವರ್ಷದಿಂದ ಬಂದ್ ನೋಡ್ಲೇ ಇಲ್ಲ. ಬೇಕು ನನ್ ಮಗ ಬರ್ತೀನಿ ಅಂದವನ್ ಯಾಕೆ ಬರ್ಲಿಲ್ಲ? ಬಟ್ಟೆ ಹೊಡಿತಾರೆ, ಚಪ್ರಿ ಹೊಡಿತಾರೆ, ಪರ್ಚೆಲು ಹೊಡಿತೀವಿ. ಬಿಟ್ಬಿಡಲ್ಲ. ನಂದು ಬೇಕು ನನ್ ಜಮೀನು ಅಂತ, ಬಡಭೂಮಿ ಅಂತ ಅನ್ನೆಲ್ಲ ಬಂದ್ ನೋಡಿ. ಅವಾಗ ಅವನ್ಗೆ ಅದೇ ಹಬ್ಬ. ಹಿಂಗೆ ಮೊನ್ನೆ ರಾಮನಗರಕ್ಕೆ ಹೋದ, ಕದ್ದೋಡೋದ. ಯಾಕೆ ಕದ್ದೋಡೋಗಿದ್ಯಾರು? ಬಾಲಕೃಷ್ಣ ಹಳ್ಳ ಸಂದಕ್ಕೆ ಹೋದ್ರೆ ಅಲ್ಲೇ ಮರ್ಯಾದೆ ಮಾಡವ್ರೆ, ಪರ್ಕೆ ಇತ್ತಂದ್ರು ಹೊಂಟೋದ್ರೆ. ಈಗ ನಿಮ್ಮೂರಿಗೆ ಬಂದ್ರೆ ಪರ್ಕೆಲ್ ಹೊಡಿತೀರಿ, ಕೆರ್ದೆಲ್ ಹೊಡಿತೀರಿ. ಅಷ್ಟೇ ಸಾಲಲ್ವಾ? ಅವನೇ ಹೇಳ್ಕೊಂಡ ಮಾನ ಮರ್ಯಾದೆ ಇಲ್ದೆ. ಮಾನ ಮರ್ಯಾದೆ ಇದೆ ಹಂಗೆ ಹೇಳೋನೆ. ಅಲ್ಲ, ಓಟ್ ಹಾಕಿಸ್ಕೊಂಡು ರೈತರ ಹತ್ರ ಬರ್ಬೇಕಲ್ವಾ? ಓಟು ಬಂದು ಕೈ ಮುಗ್ದಿ ಕಾಲ್ ಮುಗ್ದಿ ಓಟ್ ಹಾಕಿಸ್ಕೊಂಡು ನನ್ನ ಮಗನೇ ಇದ್ದ ಈ ಕಡೆ ಬಡವ್ರ ಭೂಮಿಗೆ ಬಂದವನೇ. ಅವನೇನು ಎಷ್ಟು ಚೆಂದ ಕುಟ್ ನನ್ನ ಮಗನು, ಮಿಂಡ್ರು ಗುಟ್ ನನ್ನ ಮಗ. ನೋಡೋಣ ಅಮ್ಮ, ಈಗ ನೀವಿಷ್ಟು ಹೋರಾಟ ಮಾಡ್ತಿದ್ದೀರಲ್ಲ, ಈಗ್ಲಾದ್ರೂ ಬರ್ತಾರ ನಿಮ್ಮ MLA ಅಂತ? ಗಾಳಿ ಎಂದೇ ನಾವು ಓಡಾಟ ಮಾಡ್ತಿದ್ವಿ, ಸೊಳ್ಳೆ ವಾಸನೆ ಕುಡ್ಕೊಂಡು. ಮುಂದೆನೆ ಮೋರಿ ಇದೆಯಲ್ಲಮ್ಮ, ಮೋರಿನೂ ಕ್ಲೀನ್ ಮಾಡ್ತಿಲ್ವಲ್ಲ? ಯಾವ ನಾವು ಬರಕಿಲ್ ಮಕ್ಕ ಇಲ್ವಲ್ಲ ಮಾಡಕ್ಕೆ. ಲೋಪ ನನ್ನ ಮಗನ್ಗೆ ಹೇಳು. ಹೋಗ್ಬಿಟ್ರು ಮಾತ್ರ ಕೈ ಸಿಕ್ಕೋದ್ರು ಮತ್ತೆ ಅದೇನಾಯ್ತಾರೋ ಬಡವ್ರ ಕೈಲಾದ ಎಷ್ಟೋದೈತಿ ಅಂತ. ವಿಧಾನಸೌಧಕ್ಕೆ ಹೋಗ್ಬಿಟ್ರೆ ಹೋಯ್ತೀವಿ. ವಿಧಾನಸೌಧಕ್ಕೆ ಮುತ್ತಿಗೆ ಹಾಕ್ತಿವಿ. ಈ ಎಲ್ಲ ನೋಡ್ಕೊಂಡು ಹಾಕ್ತಿವಿ. ಬಿಡದೆ ಇದರಿಂದನೂ ಹಾಕ್ತಿವಿ. ಹಾ, ಸೀರಿಯಸ್ ಕೇಸ್ ಇದು. ಏನ್ ಸಮಾಚಾರ? ಆಯ್ತಜ್ಜಿ ಗೊತ್ತಾ, ನಾವ್ ಎಷ್ಟು ಇಟ್ಟು ನೀರ್ ಕುಡಿದೆ ನಾವಿಲ್ಲಿ ವನವಾಸ ಮಾಡ್ತೀವೋ, ನಮ್ ಸಾಪ ನಮ್ ಗೋಳು ಅವ್ನ್ ತಗಲ್ತದೆ. ಅವನ 2 ಮಕ್ಳಿಗೆ ತಗಲ್ತದೆ. ಗೊತ್ತಾಯ್ತು? ನಮ್ ಕಣ್ಣಲ್ಲಿ ಎಷ್ಟು ನೀರ್ ಕೆಡುತ್ತಾವನೋ ಅಷ್ಟು ಅವ್ನು ಹೇಳ್ತಿದ್ರು. ನಮ್ಗೆ BP ಶುಗರ್ ಇರ್ಲಿಲ್ಲ, BP ಮಾತ್ರ ತಗೋತಾ ಇದೀವಿ ಅಂತ ಸುಮಾರು ಜನ. ತಗೋತಾ ಇದ್ದೀವಿ. ಯಾವಾಗ ಹಿಂಗಾಯ್ತು BP ಮಾತ್ರ ತಗೋತಾನೆ ಇದ್ದೀವಿ. ಭೂಮಿಗೆ ಯಾವಾಗ ಅವ್ನು ಹೇಳಿದ್ನೋ ನಾವು ಮಾಡ್ತೀವಿ ಅಂತ
BP ಜಾಸ್ತಿ ಆಯ್ತು. ಹ್ಮ್ ನೋಡಿ ಬೆಳಿಗ್ಗೆ ಇಷ್ಟಂಗ್ಲೋ ಪಂಗ್ಲೋ ತಿನ್ಕೊಂಡು ಬಂದ, ಇವಾಗ ಇನ್ನೂ ಇಲ್ಲ. ಅಳ್ಬೇಡಿ ಆಯ್ತು. ನಮ್ಮ ಗೋಳು ಅವ್ನಿಗೆ ತಗ್ಲಲ್ವಾ, ನಮ್ಮ ಮಕ್ಳುಗಳು ನಮ್ಮ ಮಕ್ಳುಗಳು ತಗ್ಲಲ್ವಾ ಅವನಿಗೆ, ಆಯ್ತಜ್ಜಿ ಮುಂದೆ ಮಗನ್ಗೆ. ಅಳ್ಬೇಡಿ ಏ ಸ್ವಾಮಿ, ನಿಮ್ ಪರಿಸ್ಥಿತಿ ವೈರಿಗೂ ಬರಬಾರ್ದಪ್ಪ. ಅಜ್ಜಿ ಅಳ್ಬೇಡಿ ನೀವು. ಯಾಕಲ್ಲ ಅವ್ನ ಮಕ ಸೇದೋಗನ್ಗೆ ಬಂದು ಬಿಡ್ಬೇಕಾ ನನ್ನ ಮಗ. ಅವಾಗ ಅದೇ ಅವನ್ಗೆ ಇಲ್ಲೇ ಕಂಬಕ್ಕೆ ಕಟ್ಟೆ ಒಡಿಸ್ತೀವಿ, ಹೆಂಗಸರ ಕೈಲೇ ಒಡಿಸ್ತೀವಿ. ಅಣ್ಣ ಬಾಯಿಗೆ ಬಂದ ಮಾತಾಡ್ಬೇಡಿ. ಬರಬೇಕು, ತಾಕತ್ತಿದ್ರೆ ಅವ್ರು ಬರಬೇಕು. ಕಂಬಕ್ಕೆ ಬಟ್ಟೆ ಬಟ್ಟೆ ಹರಿದಾಕ್ತಾರೆ, ಪರ್ಚೆ ಹೊಡಿತಾರೆ, ಕೆಡ್ದಲ್ಲಿ ಹೊಡಿತಾರೆ, ಬಟ್ಟೆ ಬಿಚ್ಚಕ್ಕೆ ಕಂಬಕ್ಕೆ ಕಟ್ಟೆ ಹೊಡಿಯೋದು ಅವನಿಗೆ. ಹೆಂಗಸ್ರಿಗೂ ಗಂಡಸರು ಬೇಡ, ಹೆಂಗಸ್ರುಗಳೇ ಸೇರ್ಕೊಂಡು ಹೊಡಿತೀವಿ, ಎದುರುಕೊಳ್ಳಲ್ಲ. ನೀವ್ ಇಷ್ಟೊಂದು ಸೀರಿಯಸ್ ಆಗಿ ತಗತ್ತೀರಾ ಅನ್ಕೊಂಡಿರ್ಲಿಲ್ಲ ಸರ್.